ಸಿಂಬು ಎದ್ದ ಮಗ ಎದ್ದ. ಟೀ ಕುಡಿಯಲ್ಲ ಯಾಕ್ರಿ? ಟೀ ಹಾಕ್ಬೇಡ, ಮಾಡ್ತೀನಿ ಬರ್ರಿ. ಅಯ್ಯೋ ದೇವ್ರೆ, ಟೀ ಕುಡಿದೇ ಹೋಗ್ತಿರಲ್ಲ ರೀ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಸಿಂಬಾ ಹಾಗೇ ಇದ್ದಾನೆ. ದಿನ ಸಂಜೆ ಡಾಕ್ಟ್ರು ಬಂದು ಡ್ರಿಪ್ಪೆಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಸ್ತಾ ಇದ್ದೀವಿ, ಬಾಡಿ ಡಿಹೈಡ್ರೇಟ್ ಆಗಬಾರ್ದು ಅಂತ. ಡಾಕ್ಟ್ರು ಕೂಡ ಡ್ರಿಪ್ಪನ್ನ ಅದೇ ಹಾಕ್ತಾ ಇದ್ದಾರೆ. ನೋಡಬೇಕು ಏನೇನಾಗುತ್ತೆ ಏನು ಎತ್ತ ಅಂತ. ನಮಗೆ ಮೇಲಿಂದ ಎಲ್ಲ ಚೆನ್ನಾಗೇ ಕಾಣ್ತಾ ಇದ್ದಾನೆ, ಒಳಗಡೆ ಏನಾಗಿದೆ ಅನ್ನೋದು ಗೊತ್ತಾಗಲ್ವಲ್ಲ. ಹಾಗೆ ನಿನ್ನೆ ನಾವು ಎಂಗೇಜ್ಮೆಂಟ್ ಮುಗಿಸಿ ಬಂದ ನೆಕ್ಸ್ಟ್ ಡೇ ವ್ಲಾಗ್ ಇದು. ನಿನ್ನೆ ಇಡೀ ದಿನ ಅಂದರೆ ಬೆಳಗ್ಗೆ ಇರಲಿಲ್ವಲ್ಲ, ಮತ್ತು ಮಧ್ಯಾಹ್ನ ಬೇಗನೆ ಮನೆಗೆ ಬಂದ್ವಿ. ನಮ್ಮ ಮನೆಯವ್ರು ಮಧ್ಯ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರಂತೆ. ಹೇಳಿದ್ರು ಅವರು. ಸ್ವಲ್ಪ ಡಲ್ ಆಗಿದ್ದ. ನಾವು ಬಂದಮೇಲೆ ಸ್ವಲ್ಪ ಒಂಚೂರು ನೋಡೋದಕ್ಕೆ ಖುಷಿ ಅನ್ನಿಸ್ತಾ ಇತ್ತು. ಇವತ್ತು ಬೆಳಗ್ಗೆನೂ ಅಷ್ಟೇ ಓಡಾಡಿದ್ದಾನೆ ಎಲ್ಲ ಕಡೆ. ಈಗ ನಮ್ಮ ಮನೆಯವ್ರ ಮಾತು ಕೇಳ್ತಾನೆ, ನಾವು ಏನು ಹೇಳಿದ್ರು ಮಾತು ಕೇಳಲ್ಲ. ಅವ್ರು ಹೇಳಿದಾಗ ಸುಮ್ಮನೆ ಅವ್ರು ಏನು ಹೇಳಿದ್ರು ಆ ಮಾತನ್ನು ಕೇಳ್ತಾನೆ. ಒಳಗಡೆ ಬಂದು ಮಲಗು ಅಂತ ಹೇಳಿದ್ರು, ಯಾಕೋ ಗೊತ್ತಿಲ್ಲ ಅವನಿಗೆ ಒಳಗಡೆ ಬರಬೇಕು ಅಂತ ಅನ್ನಿಸ್ಲಿಲ್ಲ ಅನಿಸುತ್ತೆ. ಹೊರಗಡೆನೇ ಮಲಗಿದ್ದ. ನಮ್ಮ ಮನೆಯವ್ರು ಆವಾಗವಾಗ ಸ್ವಲ್ಪ ನೋಡ್ತಾ ಇರು ಅಂತ ಹೇಳಿದ್ರು. ಹಾಗೆ ನಮ್ಮ ಮನೆಯವ್ರಿಗೆ ಬೇಜಾರಾಗಿತ್ತಲ್ವ, ಅವರು ಟೀನು ಬೇಡ ಏನು ಬೇಡ ಅಂತ ಹೊರಟಿದ್ರು. ಬಿಸಿ ನೀರು ಕುಡಿದ್ರು ಅವರು. ತುಂಬ ಚಳಿ ಇದೆ, ಬಿಸಿ ನೀರು ಕುಡಿದ್ರು. ಹಾಗಾಗಿ ನಂಗೆ ಟೀ ಬೇಡ ಅಂದರು. ಇಲ್ಲ, ನಾನು ಟೀ ಮಾಡಿಕೊಡ್ತೀನಿ ಅಂತ ಹೇಳಿ ಟೀನ ಮಾಡ್ತಾಯಿದ್ದೀನಿ. ಹಾಲು ಕೂಡ ಖಾಲಿಯಾಗಿತ್ತು. ನೆನ್ನೆ ರಾತ್ರಿ ಬರಬೇಕಿದ್ರೆ ಹಾಲು ತೊಗೊಂಡು ಬಂದಿದ್ದರು. ಈಗ ಬರಬೇಕಿದ್ರೆ ಹಾಲು ತರ್ತೀನಿ ಅಂತ ಹೇಳಿದ್ರು. ಸಿಂಬನಿಗೆ ನಾವು ಹಾಲು ಕೊಡ್ತಾ ಇಲ್ಲ, ಮೊಸರನ್ನ ಹೇಳಿದ್ದಾರೆ ಡಾಕ್ಟ್ರು. ಉಪ್ಪೂ ಹಾಕ್ತಾ ಇಲ್ಲ, ಬರೀ ಮೊಸರು ಅನ್ನನ ಕೊಡ್ತಾ ಇದ್ದೀವಿ. ಒಂದೊಂದು ಸಲ ಮಿಕ್ಸಿ ಮಾಡಿ ಗಂಜಿ ಥರ ಮಾಡಿ ಕೂಡ ಹಾಕ್ತೀವಿ. ಕುಡಿಲಿಲ್ಲ ಅನ್ಸುತ್ತಲ್ಲ. ಇನ್ನೂ ಹುಷಾರೇ ಆಗಿಲ್ಲ ಪಾಪ. ನೆನ್ನೆ ಒಂದಿನ ಚೆನ್ನಾಗಿರ್ತಾನೆ, ಒಂದಿನ ಸ್ವಲ್ಪ ಡಲ್ ಹೊಡಿತಾನೆ. ನೆನ್ನೆ ಅಂತೂ ಓಡಾಡಲೇ ಇಲ್ಲ. ಅದು 2 ದಿನವೂ ಕಾಲಿಗೆ ಡ್ರಿಪ್ ಹಾಕಿರೋದಕ್ಕೆ ಕಾಲು ಕುಂಟ ಓಡಾಡ್ತಿದ್ದ. ಆಮೇಲೆ ನೆನ್ನೆ ಓಡಾಡಲಿಲ್ಲ ಹೆಚ್ಚಿಗೆ ಅವನು. ನೆನ್ನೆ ಆಮೇಲೆ ಡಾಕ್ಟ್ರು ಬಂದು 2 ಡ್ರಿಪ್ ಹಾಕಿ ಹೋಗಿದ್ದಾರೆ. ತುಂಬ ಇನ್ಫೆಕ್ಷನ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನೋಡೋಣ ಅಂತ ಹೇಳಿ ಇವತ್ತು ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದಾರೆ. ನೆನ್ನೆನೇ ಬ್ಲಡ್ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಇವತ್ತು ಬೆಳಗ್ಗೆ 7:30 ಓಪನ್ ಆಗುತ್ತಂತೆ. ನಮ್ಮನೆಯವ್ರು ಊರಿಗೆ ಹೋಗಿ ಬಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. 10 ನಿಮಿಷದಲ್ಲಿ ಕೊಡ್ತಾರಂತೆ. ಡಾಕ್ಟ್ರು ಸಂಜೆ ಬರ್ತೀನಿ ಅಂತ ಹೇಳಿದ್ದಾರೆ. ಡ್ರಿಪ್ ಕೊಟ್ಟ ಮೇಲೆ ಸ್ವಲ್ಪ ಇದಾಗ್ತಾನೆ. ಊಟ ಏನೂ ಮಾಡ್ತಾಯಿಲ್ಲ, ತಿಂಡಿ ಅಲ್ಲ, ಊಟ
ತಿಂಡಿ ತಿನ್ನಲ್ಲ ಅವನು ಹೆಂಗಿದ್ರು, ಊಟನೇ ಮಾಡ್ತಾಯಿಲ್ಲ. ನಿನ್ನೆ ಗಂಜಿ ಹೊಯ್ದಿದ್ದೀವಿ, ರಾತ್ರಿ ಅಷ್ಟು ಸ್ವಲ್ಪ ವಾಮಿಟ್ ಮಾಡ್ಕೊಂಡಿದ್ದಾನೆ. ಈಗ ಅದೇ ಬಿಸಿ ಬಿಸಿ ನೀರು ಕುಡಿಸಿ ಹೋಗಿದ್ದೀವಿ. ನೆನ್ನೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇವಂದೇ ಸೇವೆ ಆಯಿತು. ಬರೀ ಈ 3-4 ದಿನ ಆಯಿತು. ದಿನಾ ಸಂಜೆ ಬರ್ತಾರೆ ಡಾಕ್ಟ್ರು, ಡ್ರಿಪ್ ಕೊಡೋದು. ಒಂದು ಸೇಮ್ ಮನುಷ್ಯರಿಗೆ ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಾರೋ ಹಾಗೆ ಕೊಡ್ತಾರೆ. ಪಾಪ ಸಿಂಬು ನಾವೆಲ್ಲ ಕರೆದ್ರೆ ಅಷ್ಟು ಇದು ಮಾಡಲ್ಲ, ನಮ್ಮ ಮನೆಯವ್ರು ಕರೆದ್ರೆ ಮಾತ್ರ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾನೆ. ವಾಕೆಲ್ಲ ಮಾಡಿಸ್ರಿ ಅಂತ ಹೇಳಿದ್ರು, ಅದಕ್ಕೆ ನೀರು ಕುಡಿಸಿ ಅವನಿಗೆ ನೀರು ಕುಡಿದ ತಕ್ಷಣ ಅವ್ನ ಪಾಡಿಗೆ ಅವ್ನು ಬಿಟ್ಟರೆ ವಾಮಿಟ್ ಮಾಡಿಬಿಡ್ತಾನೆ. ಅದಕ್ಕೆ ಅವನನ್ನು ಸ್ವಲ್ಪ ಡೈವರ್ಟ್ ಮಾಡೋದು. ಹೊರಗೆಲ್ಲ ಕರ್ಕೊಂಡು ಹೋಗಿ ಬಂದೆ. ಈಗ ಮಲಗಿದ್ದಾನೆ, ಅವ್ರ ಡ್ಯಾಡಿ ಹೊಚ್ಚಿ ಮಲಗಿಸಿ ಹೋಗಿದ್ದಾರೆ. ಪಾಪ ನಂಗಂತೂ ನೋಡೋಕ್ಕೆ ಆಗ್ತಿಲ್ಲ ಅವನನ್ನು. ಅದೇ 2-3 ದಿನ ಆಯಿತು. ಡಾಕ್ಟ್ರು ರಿಕವರಿ ಇದೆ ಅಂತ ಹೇಳ್ತಿದ್ದಾರೆ, ಏನೋ ಗೊತ್ತಾಗ್ತಿಲ್ಲ ನಮಗೂ. ಅದೇ ಇವತ್ತು ಗೊತ್ತಾಗುತ್ತೆ ಎಲ್ಲ ಏನಾಗುತ್ತೆ ಏನು ಅಂತ. ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದಾರಲ್ಲ, ಹಾಗಾಗಿ ನೆನ್ನೆ ಬಂದಾಗ ಎಲ್ಲ ತೆಗೆದೋಳು ಏನೂ ಹಾಕೊಂಡ್ಲೂ ಇಲ್ಲ. ಯಾಕೋ ಏನೋ ಬೇಡ ಅಂತ ಅನಿಸುತ್ತೆ. ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅವನಿಗೆ ಹುಷಾರಿಲ್ದಾಗಿಂದ. ಚಿನ್ನಿ ಅಂತೂ ನಿನ್ನೆನೂ ಅಳು ಡಾಕ್ಟ್ರು ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಇದೆ ಅಂದ ತಕ್ಷಣ. ಅವ್ನು 2 ದಿನ ಆಗಿತ್ತು ಮೋಷನ್ ಎಲ್ಲ ಮಾಡಿದೆ, ನಿನ್ನೆ ಮಾಡಿದ್ದಾನೆ. ಅದೇ ಎಲ್ಲ ನೋಡಿಬಿಟ್ಟೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸ್ನಾನ ಮಾಡಿಸಿ ಅಂತ ಹೇಳಿದರು. ಅವ್ನು ಸ್ನಾನ ಮಾಡ್ಸೋಕ್ಕೆ ತುಂಬ ಸುಸ್ತಾಗಿದ್ದಾನಲ್ಲ, ಹೆಂಗೆ ಸ್ನಾನ ಮಾಡ್ತದಂತ ಸ್ನಾನನೇ ಮಾಡಿಸಿಲ್ಲ. ಯಪ್ಪ ನಂಗೆ ಫಸ್ಟ್ ಡೇ ನೋಡಿದ್ದಕ್ಕೂ ಈಗಲೂ ಎಷ್ಟೋ ಸಮಾಧಾನ ಇದೆ. ಅಂದರೆ ಮುಖದಲ್ಲಿ ಗೆಲುವಿದೆ. ಪಾಪ ಡಾಕ್ಟ್ರಿಗೂ ಏನೋ ಅದು ಅರ್ಥ ಆಗ್ತಿಲ್ಲ, ಅವನು ರೆಸ್ಪಾನ್ಸ್ ಹೆಂಗೆ ಮಾಡ್ತಿದ್ದಾನೆ ಅಂತ. ಒಂದಿನ ಚೆನ್ನಾಗಿರ್ತಾನೆ, ಒಂದಿನ ಹಿಂಗಿರ್ತಾನಲ್ಲ, ಹಾಗಾಗಿ. ಅದೇ ಇವತ್ತು ಲಿವರ್ ಟೆಸ್ಟಿಗೋ ಏನಕ್ಕೋ ಬರೆದು ಕೊಟ್ಟಿದ್ದಾರೆ. ಕೊನೆಗೆ 8:30ಗೆ ಬಂದವರು ಇವರು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಏನೋ ಗೊತ್ತಿಲ್ಲ. ಇವತ್ತು ಬ್ಲಡ್ ಟೆಸ್ಟ್ ಏನು ಬರುತ್ತೆ ಅದ್ರ ಮೇಲೆ ಮತ್ತೆ ಇದನ್ನು ಚೇಂಜ್ ಮಾಡ್ತಾರೆ. ನಿನ್ನೆನೂ ಅಷ್ಟೇ ಬೇರೆ ಬೇರೆ ಎಲ್ಲ ಟ್ರೀಟ್ಮೆಂಟ್ ಬೇರೆ ಮಾಡಿದ್ರು. ಸೊ ನೋಡಿ ಅವ್ರಿಗೆ ಗೊತ್ತಿರುತ್ತಲ್ಲ, ಹಾಗಾಗಿ ಒಂಥರ ಮನಸ್ಸಿಗೆ ಸಮಾಧಾನನೇ ಇಲ್ಲ. ನಿನ್ನೆ ನಂಗೆ ಫಂಕ್ಷನಿಗೆ ಹೋಗ್ಬೇಕಾದ್ರು ಬೆಳಗ್ಗೆ ಒಂಥರ ಅಂತ ಅನ್ಸೋದು, ತಲೆ ಎಲ್ಲ ತಿರುಗೋದು, ಏನೇನೋ ಆಗೋದು. ಊಟ ತಿಂಡಿನೂ ಮಾಡಲ್ಲ, ಏನೂ ಇಲ್ಲ. ಹಾಗಾಗಿ ಆಮೇಲೆ ನಿನ್ನೆ ಪಾಪ ನಡಿಲೇ ಇಲ್ಲ, ಕಾಲು ನೋವು ಆಗಿದ್ದಕ್ಕೆ ಡಾಕ್ಟ್ರು ಕಾಲು ಯಾಕೆ ಹಂಗಾಯಿತು ಅಂದರೆ 2 ದಿನವೂ ಒಂದೇ ಕಾಲಿಗೆ ಡ್ರಿಪ್ ಕೊಟ್ಟರೆ, ಅದು ಕೊಟ್ಟ ತಕ್ಷಣ ಒಂದು ಸಲ ಹಿಂಗೆ ಮಾಡ್ದೆ, ಅದು ಫುಲ್ ದಪ್ಪ ಆಗಿಬಿಡ್ತು. ಆಮೇಲೆ ಬೇರೆ ಕಾಲಿಗೆ ಕೊಟ್ಟರು. ಇವತ್ತು ಅದಕ್ಕೆ ನಿನ್ನೆ ಮುಂದ್ಗಡೆ ಕಾಲಿಗೆ ಕೊಟ್ಟಿದ್ದಾರೆ. 2 ಕಾಲಿಗೂ ಕೊಟ್ಟಿದ್ರು. ಒಂದು ಕಾಲು ಮಾತ್ರ ಆ ಥರ ನೋವಾಗ್ಬಿಟ್ಟಿದೆ ಪಾಪ. ಅಂದರೆ ಇವತ್ತು ಹೆಜ್ಜೆ ಊರ್ತಾ ಇದ್ದಾನೆ. ನಂಗೆ ಮತ್ತು ಅದೊಂದು ಏನೋ ಪ್ರಾಬ್ಲಮ್ ಆಯಿತಾ ಅಂತಲೂ ಹೆದರಿಕೆ ಆಗೋಯ್ತು. ಏನಾದರೂ ಆದರೆ ಹಾಗೆ ಅಲ್ಲ, ಹಾಗಾಗಿ ಅದೇ ಅಂತ ಇದೆ. ಮನುಷ್ಯರಿಗಾಗಿದ್ದ ಇಷ್ಟೊತ್ತಿಗೆ ಎಷ್ಟು ಜನ ಬಂದು ನೋಡ್ಕೊಂಡು ಹೋಗ್ತಿದ್ರೋ ಏನೋ, ಅವನಿಗಾಗಿದ್ದಕ್ಕೆ ಯಾರು ಇಲ್ಲ ಅಂತಿದೆ. ಡಾಕ್ಟ್ರು ನಗ್ತಾ ಇದ್ದರು. ಡಾಕ್ಟ್ರು ಪಾಪ ತುಂಬ ಇದು ಮಾಡ್ತಾರೆ. ಅವರು ಅದೇ ಅವರ ಆಗಿರೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ಕೊತಾರೆ. ಇಲ್ಲೇ ಇರ್ತಾರೆ, 1-1.5 ಗಂಟೆ ಡ್ರಿಪ್ಪೆಲ್ಲ ಹಾಕಿ ತೆಗೆದು 2 ನಿನ್ನೆ ಹಾಕಿದ್ದು. ಅಲ್ಲಿದೆ ನೋಡಿ, ನಿನ್ನೆ ಸಂಡೇ ಬೇರೆ. ನಮ್ಮ ಮನೆಯವರು ಹುಡುಕಿ ಯಾವುದೋ ಒಂದು ಮೆಡಿಕಲ್ ಓಪನ್ ಇತ್ತಂತೆ, ಹೋಗೆಲ್ಲ ತೊಗೊಬಂದರು. ಕೆಲವೊಂದೆಲ್ಲ ಅವ್ರ ಹತ್ರ ಇರುತ್ತೆ, ಕೆಲವೊಂದು ಅವ್ರ ಹತ್ರ ಇರಲ್ಲ. ಹಾಗಾಗಿ ತೊಗೊಬಂದರು. ನೋಡೋಣ ಏನಾಗ್ತಾನೆ ಅಂತ. ನಮಗೂ ಆರಾಮಾದರೆ ಸಾಕಪ್ಪ ಅನ್ನೋ ಥರ ಆಗಿದೆ ಪಾಪ. ಏನೋ ದೇವ್ರ ಮೇಲೆ ಭಾರ ಹಾಕಿ ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ನೋಡಿ, ಒಂದು 5 ನಿಮಿಷದ ಮಾಡ್ಕೊಬಂದಿರೋ ಕೆಲಸಕ್ಕೆ ನಾವು ಇಷ್ಟು ಒದ್ದಾಡ್ತಾಯಿದ್ದೀವಿ ಎಲ್ಲರೂ. ಯಾಕೋ ಗೊತ್ತಿಲ್ಲ, ಒಳಗೆ ಬಂದ ತಕ್ಷಣ ಟೀ ಕುಡಿಯೋಣ ಅಂತ ಅನ್ನಿಸ್ತು. ತುಂಬ ಬೇಜಾರು ಥರ ಅನ್ನಿಸ್ತಾ ಇತ್ತು. ಅದಕ್ಕೇ ನಾನು ಕೂಡ ಟೀನ ಮಾಡಿಕೊಂಡೆ. ಇವತ್ತು ತಿಂಡಿ ನೆನ್ನೆ ದೋಸೆ ಹಿಟ್ಟು ಹಾಗೇ ಇತ್ತು, ಅದಕ್ಕೇ ಸ್ವಲ್ಪ ಪಡ್ಡು ಮಾಡಿ ಚಿನ್ನಿ ಗೋಧಿ ಕಡುಬು ತಿನ್ನಬೇಕು ಅಂತ ಹೇಳಿದ್ಲು. ಅದಕ್ಕೆ ಸ್ವಲ್ಪ ಗೋಧಿ ಕಡುಬು ಹಾಗೆ ಈರುಳ್ಳಿ ಚಟ್ನಿ ಕೂಡ ಮಾಡ್ತೀನಿ. ಚಿನ್ನಿ ಸ್ವಲ್ಪ ನನ್ನನ್ನು ಬೇಗ ಎಬ್ಸು ಅಂತ ಹೇಳಿದ್ಲು. ನಾವು ರಾತ್ರಿ ಮಲಗೋದು ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆ ಎದ್ದಾಗ ನಾನು 6 ಗಂಟೆ ಏನೋ ಆಗಿತ್ತು. ನಿಧಾನ ಚಿನ್ನಿನೂ ಇರ್ತಾಳಲ್ವ, ಹೆಲ್ಪ್ ಮಾಡ್ತಾಳೆ ಅಂತ ನಾನು ಕೂಡ ಏನು ಬೇಗ ಎದ್ದು ಬರಲಿಲ್ಲ. ಆರಾಮಾಗಿ ಎದ್ದು ಬಂದೆ. ಆವಾಗಲೇ ಹೊಚ್ಚಿ ಎಲ್ಲ ಮಲಗಿಸಿದ್ವಲ್ಲ, ಇವಾಗ ನೋಡಿ ಎಲ್ಲ ತೆಗೆದು ಮಲಗಿದ್ದಾನೆ, ಓಡಾಡ್ತಾನೆ, ಎಲ್ಲ ಚೆನ್ನಾಗೇ ಇದ್ದಾನೆ. ಅದೇ ಚಿನ್ನಿನೂ ಎದ್ಲಲ್ವ, ಸ್ವಲ್ಪ ಬಿಸಿಲಿಗೆ ಮಲಗಿಸೋಣ ಅಂತ. ತುಂಬ ಚಳಿ ಇತ್ತಲ್ವ, ಅದಕ್ಕೆ ಬಿಸಿಲಿ ಹತ್ತಿರ ಮಲಗಿಸೋಣ ಅಂತ ಹೇಳಿದೆ. ಅವನು ಹೇಳಲ್ಲ, ಅವನು ಮನಸ್ಸಿಗೆ ಬಂದರೆ ಹೇಳ್ತಾನಷ್ಟೇ. ನಾವು ಎಷ್ಟು ಎಬ್ಸಿದ್ರೂ ಹೇಳಲ್ಲ ಪಾಪ. ಒಳಗಡೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ವಲ್ಲ. ಮೂಕ ಪ್ರಾಣಿಗಳಾದರೆ ಇದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ನಮ್ಮಂಥವ್ರಿಗೆ ಮನುಷ್ಯರಿಗಾದರೆ ಏನಾಗುತ್ತೆ ಏನು ಅಂತ ಬಾಯ್ಬಿಟ್ಟು ಹೇಳ್ತೀವಿ, ಅವನು ಏನೂ ಹೇಳಲ್ಲ ಪಾಪ. ಇದೇ ಥರ ಸುಮ್ಮನೆ ಮಲಗಿರ್ತಾನೆ. ಸಿಂಬು, ಬಿಕ್ಕಿ ಬೇಕಾ ಮಗ? ಬಿಕ್ಕಿ, ಓಯ್ ಬಿಕ್ಕಿ ಬಿಕ್ಕಿ.
ಚಿನ್ನಿನೂ ಬಂದಳು. ಎಷ್ಟು ಎಬ್ಸಿದ್ರು ಅವನು ಹೇಳಲಿಲ್ಲ. ಮತ್ತು ಬೇಡ ಅವನನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾವು ಕೂಡ ಒಳಗಡೆ ಬಂದ್ವಿ. ಹಾಗೆ ಚಿನ್ನಿ ಈರುಳ್ಳಿ ಹೆಚ್ಚಿ ಕೊಡ್ತಾ ಇದ್ದಾಳೆ. ಈ ಗೋಧಿ ಕಡುಬಿಗೆ ಈರುಳ್ಳಿ ಚಟ್ನಿ ಮಾಡಬೇಕು, ಅದಕ್ಕೆ ಈರುಳ್ಳಿ ಹೆಚ್ಚಿ ಕೊಡ್ತಾ ಇದ್ದಾಳೆ. ಮತ್ತು ಪಡ್ಡಿಗೂ ಕೂಡ ಈರುಳ್ಳಿನ ಹೆಚ್ಚಿಕೊಡು ಅಂತ ಹೇಳಿದೆ. ನಾನು ಸಿಪ್ಪೆ ಸುಲಿದು ಎಲ್ಲ ರೆಡಿ ಮಾಡಿ ಹೆಚ್ಚೋದಕ್ಕೆ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ಅವಳು ಬಂದಲ್ವ, ಇದನ್ನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮಧ್ಯಾಹ್ನ ಸ್ವಲ್ಪ ಮೊಸರನ್ನ ಮಾಡಿಕೊಂಡು ತೊಂಡೆಕಾಯಿ ಪಲ್ಯ ಮಾಡು ಅಂತ ಹೇಳಿದ್ಲು. ತೊಂಡೆಕಾಯಿ ಇದೆ, ಅದರದ್ದು ಪಲ್ಯನ ಮಾಡ್ತೀನಿ. ದೋಸೆ ಹಿಟ್ಟು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಈರುಳ್ಳಿ ಹಾಕ್ತೀನಿ. ಯಾಕಂದರೆ ಗೋಧಿ ಕಡುಬು ಮಾಡೋದ್ರಿಂದ ನಮ್ಮನೆಯವ್ರಿಗೆ ಯಾಕೋ ಗೊತ್ತಿಲ್ಲ, ಗೋಧಿ ಕಡುಬು ಅಷ್ಟು ಇಷ್ಟಪಟ್ಟು ತಿಂತಾ ಇಲ್ಲ. ನನಗೆ ಚಿನ್ನಿಗೆ ತುಂಬ ಇಷ್ಟ. ನಾನು 2-3 ಸಲ ಕೇಳಿದೆ ಗೋಧಿ ಕಡುಬು ಮಾಡಲಾ ಅಂತ. ಒಂದಿನ ತಿಂಡಿನ ಅವ್ರು ಬೇಡ ಬೇಡ ಅಂತಿದ್ರು. ಚಿನ್ನಿ ಬಂದಿದ್ದಲ್ವ, ಅವಳು ತಿನ್ನಬೇಕು ಅಂತ ಹೇಳಿದ್ಲು. ನಾನು ಅವತ್ತು ಊರಿಗೆ ಹೋದಾಗ ಅಮ್ಮನ ಹತ್ರ ಮಾಡಿಸ್ಕೊಂಡಿದ್ದೆ. ಇಲ್ಲಿ ಇವತ್ತು ಚಿನ್ನಿಗೆ ಮಾಡಿ ಕೊಡ್ತಾಯಿದ್ದೀನಿ. ಚಿನ್ನಿಗೆ ಕ್ಯಾರೆಟ್ ತುರಿದು ಮಾಡೋಣ ಪಡ್ಡನ ಅಂತ ಹೇಳಿದ್ಲು. ನಾನು ಇವಾಗ ನಮ್ಮನೆಯವ್ರು ಸಬ್ಬಸಿಗೆ ಸೊಪ್ಪು ತಿನ್ನೋದಕ್ಕೆ ಒಂದೊಂದು ದಿನ ಸಬ್ಬಸಿಗೆ ಸೊಪ್ಪು ಅವ್ರಿಗೆ ಮಾತ್ರ ಹಾಕಿ ಮಾಡಿ ಕೊಡ್ತೀನಿ. ಚಿನ್ನಿಗೆ ನನ್ನಂಗೆ ಸ್ವಲ್ಪ ತರಕಾರಿ ಜಾಸ್ತಿ ಇಷ್ಟಪಟ್ಟು ತಿಂತಾಳೆ. ನನಗೂ ಅಷ್ಟೇ, ಎಲ್ಲ ತರಕಾರಿ ಸ್ವಲ್ಪ ಜಾಸ್ತಿ ಇರಬೇಕು, ಆವಾಗ ನಾನು ಇಷ್ಟಪಟ್ಟು ತಿಂತೀನಿ. ಉಪ್ಪಿಟ್ಟಿಗಾಗಲಿ ತಾಲಿಪಟ್ಟಿಗೆ ಎಲ್ಲದಕ್ಕೂ ಅಷ್ಟೇ ನಾನು ತರಕಾರಿ ಜಾಸ್ತಿ ಹಾಕಿ ಮಾಡ್ತೀನಿ. ಚಿನ್ನಿನೂ ಅದೇ ಕ್ಯಾರೆಟ್ ತುರಿದು ಕೊಡ್ತೀನಿ ಅಂತ ತುರಿತಾ ಇದ್ಲು. ಒಂದು ಸ್ವಲ್ಪ ಜಾಸ್ತಿ ತುರಿದಿದ್ಲು. ಅದಕ್ಕೆ ನಾನು ಕ್ಯಾರೆಟ್ ಜ್ಯೂಸ್ ಮಾಡಿಕೊಡ್ತೀನಿ ಅಂತೇಳಿ ಗೋಡಂಬಿನ ನೆನೆ ಹಾಕಿದ್ದೆ. ಕ್ಯಾರೆಟ್ ತುರಿ ಆಮೇಲೆ ಸ್ವಲ್ಪ ಗೋಡಂಬಿ. ಹಾಗೆ ಅವಳಿಗೆ ಹಾಲು ಅಷ್ಟೊಂದು ಇಷ್ಟ ಆಗಲ್ಲ, ಆದರೆ ಅವಳು ಪೂರ್ತಿ ಕುಡಿಲೂ ಇಲ್ಲ. ಅವಳು ಬರೀ ಹಾಗೆ ನೀರು ಹಾಕಿ ಮಾಡಿಕೊಡು ಅಂದ್ಲು. ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಹಾಲು ಹಾಕಿ ಮಾಡಿದೆ. ಅವಳೊಂದು ಸ್ವಲ್ಪ ಮಾತ್ರ ಕುಡಿದ್ಲು. ಅವಳು ಹಾಲು ತುಪ್ಪ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಅವಳು ಸಣ್ಣ ಮಗು ಇರಬೇಕಿದ್ರಿಂದನೇ ಅವಳಿಗೆ ಯಾಕೋ ಗೊತ್ತಿಲ್ಲ ಹಾಲು ಅಂದರೆ ಇಷ್ಟ ಆಗಲ್ಲ. ಕೆಲವೊಬ್ರಿಗೆ ಇರುತ್ತೆ ಅಲ್ವಾ, ಆದರೆ ಅವಳೇನು ಆ ಥರ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಏನಾದರೂ ನೋಡಿ ಒಂಥರ ಹೀಕರಿಕೆ ಮಾಡ್ಕೊತಾರಲ್ವ, ಹಂಗೆ ಬಿಡ್ತಾರೆ. ಆದರೆ ಇವಳಿಗೆ ಆ ಥರ ಏನಿಲ್ಲ, ಯಾಕೋ ಗೊತ್ತಿಲ್ಲ. ಅವಳು ಹಾಲನ್ನ ಮತ್ತು ತುಪ್ಪನ ತಿನ್ನೋದಿಲ್ಲ ಅವಳು. ಹಾಗೆ ಇದು ಈರುಳ್ಳಿ ಚಟ್ನಿಗೆ ನಾನು ಈರುಳ್ಳಿನ ಇವತ್ತು ಯಾವುದೇ ರೀತಿಯಾಗಿರೋ ವಿಡಿಯೋ ಶೇರ್ ಮಾಡಲ್ಲ. ಯಾಕೋ ಮಾಡಬಾರ್ದು ಅಂತ ಅನ್ನಿಸ್ತು, ಆದ್ರೂ ವೀಡಿಯೋಗಳು ಇರಲ್ವಲ್ಲ, ಅದಕ್ಕೇ ಮಾಡಿಕೊಂಡೆ. ಈರುಳ್ಳಿನ ನಾನು ಎಣ್ಣೆ ಹಾಕಿ ಹುರ್ಕೊಂಡು ಆನಂತರ ಅದಕ್ಕೆ ಅಚ್ಕಾರದ ಪುಡಿ ಹಾಕಿದ್ದೀನಿ. ಹಾಗೆ ಒಣ ಕೊಬ್ಬರಿನ 1-2 ಚಮಚದಷ್ಟು ಹಾಕಿ ಅದಕ್ಕೆ ನಾನು ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕಿ ಅದನ್ನು ರುಬ್ತೀನಿ. ಸ್ವಲ್ಪ ಉಪ್ಪು ಹುಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಂಗೆ ಯಾರಾದರೂ ಹೆಲ್ಪ್ ಮಾಡಿರೋದು ಇಷ್ಟ ಯಾಕೆ ಆಗಲ್ಲ ಅಂದರೆ, ನನಗೆ ಏನಾದರೂ ಕೆಲಸ ಮಾಡಿದ ತಕ್ಷಣ ಆ ಕೆಲಸನ ಪೂರ್ತಿಯಾಗಿ ಮುಗಿಸಿ ಹೋಗಬೇಕು. ಚಿನ್ನಿ ತರಕಾರಿ ಹೆಚ್ಚಿದ್ಲು, ಚಾಪಿಂಗ್ ಬೋರ್ಡ್ ಅಲ್ಲೇ ಇಟ್ಲು, ಅದರ ತುದಿ ಬುಡ ಕೊಯ್ದಿದ್ದೆಲ್ಲ ಅಲ್ಲೇ ಇಟ್ಟಿದ್ಲು. ನಾನು ಅದೆಲ್ಲ ತೆಗೆದು ಕ್ಲೀನ್ ಮಾಡಿದೆ. ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಜ್ಯೂಸಿಗೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಗೋಧಿ ಕಡುಬು ಮಾಡೋದಕ್ಕೆ ನಾನು ಅನ್ನ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕಿ ಮಿಕ್ಸಿ ಕೂಡ ಮಾಡಿ ಎಲ್ಲ ರೆಡಿ ಇಟ್ಟಿದ್ದೀನಿ. ಅದೇನಂದರೆ ನಾದಿದ ತಕ್ಷಣ ಕಡುಬನ್ನ ಮಾಡಬೇಕು. ಅವಳು ಸಿಂಬನ್ ನೋಡ್ಕೊಬರ್ತೀನಿ ಅಂತ ಹೊರಗೆ ಹೋಗಿದ್ಲು. ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ. ಅವಳೇ ಹೇಳಿದ್ಲು, ನೀನು ಎಲ್ಲ ರೆಡಿ ಮಾಡಿಡು, ನಾನು ನಾದಿ ಕೊಡ್ತೀನಿ ಅಂತ. ಮತ್ತು ಅವಳ ಅಲ್ಲಿ ಇದ್ಲಲ್ವ, ಅದಕ್ಕೆ ನಾನೇ ನಾದ್ತಾ ಇದ್ದೀನಿ. ಅದಕ್ಕೆ ನಾನೊಂದು ಸ್ವಲ್ಪ ಜೀರಿಗೆನ ಹಾಕಿ ಈ ಥರ ನಾದ್ತಾ ಇದ್ದೀನಿ. ತುಂಬ ನೀರು ಹಚ್ಚಿ ನಾದಬಾರ್ದು. ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗಿತ್ತು, ಸ್ವಲ್ಪ ಮೆತ್ತಗಾಗಿತ್ತು. ಮತ್ತು ಮಾಡಿದ್ರೆ ಸುಮ್ಮನೆ ಹಾಗೆ ಉಳಿದು ಬಿಡುತ್ತಲ್ವ, ಅದಕ್ಕೇ ಇರಲಿ ಅಂತೇಳಿ ನಾನು ಹಿಟ್ಟನ್ನೇನು ಹಾಕಲಿಲ್ಲ. ಇದಕ್ಕೆ ಗೋಧಿ ಕಡುಬು ಅಂತ ಹೇಳೋದೇನೋ ನಿಜ, ಆದರೆ ಇದಕ್ಕೆ ಗೋಧಿ ಹಿಟ್ಟಿನಕ್ಕಿಂತ ಅಕ್ಕಿ ಹಿಟ್ಟು ಹಾಕಿ, ಅಕ್ಕಿ ಹಿಟ್ಟು ಮತ್ತು ಅಕ್ಕಿನೇ ಜಾಸ್ತಿ ಇರುತ್ತೆ. ಆದರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಕೆಲವೊಬ್ಬರು ಬರೀ ಗೋಧಿ ಹಿಟ್ಟನ್ನೇ ಹಾಕಿ ಮಾಡ್ತಾರೆ. ಆ ಥರ ಮಾಡಿದ್ರೆ ತುಂಬ ಜಿಗುಟಾಗುತ್ತೆ. ನೀವು ಈ ಥರ ಮಾಡಿ ನೋಡಿ. ಅಕ್ಕಿ ಹಿಟ್ಟೆ ಸ್ವಲ್ಪ ಜಾಸ್ತಿ ಇರಲಿ, ಗೋಧಿ ಹಿಟ್ಟು ಕಮ್ಮಿ ಇರಲಿ, ಏನೋ ಒಂಥರ ಡಿಫ್ರೆಂಟಾಗಿರೋ ಟೇಸ್ಟ್ ಇರುತ್ತೆ.
ಚಿನ್ನಿ ನಾನು ಇಬ್ಬರು ಗೋಧಿ ಕಡುಬನ್ನ ಒಟ್ಟಿಗೆ ಮಾಡ್ತಾಯಿದ್ವಿ. ಯಾಕಂದರೆ ಅದು ಪಟ ಮಾಡಬೇಕು, ತುಂಬ ನೀರು ಹಚ್ಚಿ ನಾದಬಾರ್ದು. ಅದು ಗೋಧಿ ಹಿಟ್ಟು ಮಿಕ್ಸ್ ಆಗಿರೋದಕ್ಕೆ ನೀರು ಹೊಡೆದು ಬಿಡುತ್ತೆ. ಹಾಗಾಗಿ ಪಟ ಮಾಡಬೇಕು. ಮತ್ತು ಇಡ್ಲಿ ಪಾತ್ರೆಯಲ್ಲೂ ನಾನು ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದು ಉಗಿ ಆಡ್ತಾ ಇರಬೇಕು. ಆವಾಗ ಮಾಡಿ ಇಟ್ಟರೆ ಬೇಗನೂ ಬೆಂದುಬಿಡುತ್ತೆ. ತೆಳ್ಳಗೆ ಮಾಡಿರ್ತೀವಲ್ವ, ಹಾಗಾಗಿ ಬೇಗ ಬೆಂದುಬಿಡುತ್ತೆ. ನನಗೆ ಅಷ್ಟೊಂದು ನೀಟಾಗಿ ಮಾಡೋಕ್ಕೆ ಬರೋಲ್ಲ, ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಚಿನ್ನಿಗೆ ನಾನು ತಿಂಡಿ ತಿನ್ನು ಅಂತ ಹೇಳಿದೆ. ಯಾಕಂದರೆ ಪಡ್ಡು ಗೊತ್ತಲ್ವ, ಲೇಟ್ ಆಗುತ್ತೆ. ಅವಳು ಕಡುಬಿನ ಜೊತೆ ಪಡ್ಡು ಬೇಕು ಅಂತ ಹೇಳಿದ್ಲು. ಹಾಗಾಗಿ ಅವಳಿಗೆ ಫಸ್ಟು ಒಂದು ರೌಂಡ್ ಪಡ್ಡು ಒಯ್ತಾ ಇದ್ದೀನಿ. ಹೊಯ್ಯೋಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಆಮೇಲೆ ಅವರೇ ತಿಂಡಿ ತಿಂದರು. ಅಲ್ಲೇ ಸಿಗುತ್ತೆ ಬೇರೆ ಮಂಜಿದಾವಮ್ಮ. ಡಾಕ್ಟ್ರು ಬೆಳಗ್ಗೆ ಬರೋಕ್ಕಾಗಲ್ಲ ಅಂತ ರಾತ್ರಿಯೇ ಸಿಂಬನ ಬ್ಲಡ್ ತೆಗೆದುಕೊಟ್ಟು ಹೋಗಿದ್ದರು. ಟೆಸ್ಟಿಗೆ ಕಳಿಸಿ ಅಂತ ಹೇಳಿ ಬೆಳಗ್ಗೆ ನಮ್ಮ ಮನೆಯವರು ಒಯ್ತಾ ಇದ್ದಾರೆ. ಒಂದು 10 ಮಿನಿಟ್ಸಿಗೆಲ್ಲ ಬರುತ್ತಂತೆ. ಒಂದನ್ನು ಅಲುಗಾಡಿಸ್ಬಾರ್ದಂತೆ, ಹಾಗೆ ಜೋಪಾನವಾಗಿ ಇಟ್ಕೊಂಡು ಹೋಗಬೇಕು ಅಂತ. ಹಾಗೆ ಬ್ಲಡ್ ಟೆಸ್ಟಲ್ಲಿ ರಿಪೋರ್ಟ್ ಕೂಡ ಏನಂದರೆ ಅವನಿಗೆ ಇನ್ಫೆಕ್ಷನ್ ಜಾಸ್ತಿ ಇದೆ, ಆಮೇಲೆ ಲಿವರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಆಮೇಲೆ ಕಿಡ್ನಿ ಕೂಡ ಡ್ಯಾಮೇಜ್ ಆಗಿದೆ ಅಂತ ಬಂತು. ಆಮೇಲೆ ಡಾಕ್ಟ್ರು ಏನಂದರು ಅಂದರೆ, ಈಗ ಮನುಷ್ಯರಿಗೆ ಮಾಡಿರ್ತಾರಲ್ವ ಅದರಲ್ಲೇ ಇದು ಟೆಸ್ಟ್ ಮಾಡೋದ್ರಿಂದ ಸ್ವಲ್ಪ ಇದಿರುತ್ತೆ ಅಂತ ಅಂದ್ಕೊಂಡ್ವಿ ನಾವು ಕೂಡ. ಡಾಕ್ಟ್ರು ಕೂಡ ಅದೇ ಅಂದರು. ಡಾಕ್ಟ್ರು ತುಂಬ ಕನ್ಫ್ಯೂಷನ್ ಆಗಿದ್ದರು, ಅಂದರೆ ಹೆಂಗೆ ಟ್ರೀಟ್ಮೆಂಟು ಶುರು ಮಾಡೋದು, ಏನು ಎತ್ತ ಅನ್ನೋದು. ಆಮೇಲೆ ಅವ್ರಿಗೆ ಹೆಂಗೆ ತೋಚುತ್ತೋ ಅದೇ ಥರ ಅವರೇ ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಇನ್ನೊಂದು ಸ್ವಲ್ಪ ದಿನದ ತನಕ ನೋಡ್ತಾ ಇರಿ ಏನೇನಾಗುತ್ತೆ ಏನು ಅನ್ನೋದನ್ನು ನಾನು ಹಾಗೆ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ನೀವು ಎಲ್ಲ ದೇವ್ರ ಹತ್ರ ಕೇಳ್ಕೊಳ್ಳಿ ನಮ್ಮ ಸಿಂಬ ಆರಾಮಾಗಲಿ ಅಂತ. ನೋಡಿ ಪಾಪ ಹೆಂಗೆ ಮಲಗಿದೆ ಅಂತ. ನಮ್ಮ ಮನೆಯವರು ಬಿಸಿಲಲ್ಲೇ ಮಲಗಲಿ ಅಂತ ಅಲ್ಲೇ ಮಲಗಿಸಿದ್ದಾರೆ. ಚಿನ್ನಿ ಇರೋದಕ್ಕೆ ನಮಗೊಂದು ಚೆನ್ನಾಗಾಗಿದೆ, ಯಾಕಂದರೆ ಪದೇ ಸ್ವಲ್ಪ ನೋಡ್ತಾ ಇರ್ತಾಳೆ. ನಾನು ಕೆಲಸ ಇದ್ರೂ ಬಂದು ನೋಡ್ತಾ ಇರ್ತೀನಿ, ಅಂದರೂ ಅವಳು ಸ್ವಲ್ಪ ಗಮನ ಪೂರ್ತಿ ಅದ್ರ ಕಡೆನೇ ಕೊಡ್ತಾ ಇರ್ತಾಳೆ. ಹಾಗೆ ಚಿನ್ನಿ ಪಲ್ಯ ಮಾಡು ಅಂದಿದ್ಲಲ್ವ, ತೊಂಡೆಕಾಯಿ ಹೆಚ್ಚಿಟ್ಟಿದ್ಲು, ಗೋಡಂಬಿ ಮತ್ತು ಇದನ್ನು ಉದ್ದಿನಬೇಳೆನ ಹಾಕಿದ್ದೀನಿ. ಕೊಬ್ಬರಿ ಎಣ್ಣೆಲೇ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ. ಹಸಿಮೆಣಸು ಅಷ್ಟೇ, ಈರುಳ್ಳಿ ಆ ಥರ ಏನೂ ಹಾಕಿಲ್ಲ ನಾನು.
ಹಾಗೆ ಅನ್ನಕ್ಕೆ ಕೂಡ ಇಟ್ಟು ಸ್ವಲ್ಪ ಮೊಸರನ್ನ ಮಾಡಿದೆ. ಆನಂತರ ಅವಳು ಬರ್ತಾಳೆ ಅಂತ ನಾನು ಹಪ್ಪಳಕ್ಕೆ ನೆನೆಸಿದ್ದೆ. ಮತ್ತು ಇವತ್ತು ಸ್ವಲ್ಪ ಹಪ್ಪಳ ಹೊಯ್ಯೋಣ ಅಂತ ಹಪ್ಪಳನೂ ಕೂಡ ಹೊಯ್ತಾ ಇದ್ದೀನಿ. ಹಾಗೆ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ಯಾಕಂದರೆ ವ್ಲಾಗ್ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂತಲೂ ಅಂದ್ಕೊತೀನಿ. ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.